ಪ್ರೀತಿಯ ಭಕ್ತಾದಿಗಳಿಗೆ ಅನಂತ ಜೀವನ ಗಂಗಾ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀರಾಮಕೃಷ್ಣರ ಸ್ಮರಣೆಗಳೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಇಂದಿನ ಸಂಚಿಕೆಯಲ್ಲಿ ಗುರುವಿನ ಕೃಪೆ ಹಾಗೂ ಶ್ರೀರಕ್ಷೆ. ನಮಗೆ ಬೇಕೋ ಬೇಡವೋ ಒಬ್ಬರನ್ನು ಗುರುವೆಂದು ಸ್ವೀಕರಿಸಿದ ಮೇಲೆ ಗುರು ತನ್ನ ಶಿಷ್ಯನನ್ನು ಬೆಂಗಾವಲಾಗಿ ರಕ್ಷಿಸುತ್ತಿರುತ್ತಾನೆ. ದೇವರು ಮುನಿದರೆ ಗುರುವಿದ್ದಾನೆ, ಆದರೆ ಗುರುವೇ ಮುನಿದರೆ ಗತಿ ಇನ್ಯಾರು ಎಂಬ ಮಾತಿದೆ. ಶ್ರೀರಾಮಕೃಷ್ಣರು ನಿರ್ಣಯಾದ ಬಳಿಕ ಸ್ವಾಮಿ ವಿವೇಕಾನಂದರು ಪವಾಹಾರಿ ಬಾಬಾ ಅವರನ್ನು ಭೇಟಿಯಾಗಿ ಇನ್ನು ಒಳ್ಳೆ ಆಧ್ಯಾತ್ಮಿಕ ಸಾಧನೆಯನ್ನು ಕಲಿಯೋಣ ಎಂದು ಹೋದರು. ಎಷ್ಟು ದಿನವಾದರೂ ಅವರನ್ನು ಭೇಟಿಯಾಗಲು ಆಗಲಿಲ್ಲ. ಒಂದು ದಿನ ಕೊನೆಗೆ ಅವರನ್ನು ಭೇಟಿಯಾಗುವ ಅವಕಾಶ ದೊರೆಯಿತು. ಸ್ವಾಮೀಜಿ ಆ ಬಾಬಾಯಿಂದ ತುಂಬ ಆಕರ್ಷಿತರಾದರು. ಬಾಬಾನೂ ಕೂಡ ಸ್ವಾಮೀಜಿಯವರನ್ನು ನೋಡಿ ಶ್ರೀರಾಮಕೃಷ್ಣರ ಶಿಷ್ಯರೆಂದು ಸಂತೋಷಪಟ್ಟರು. ಬಾಬಾರವರಿಂದ ಕೆಲವು ಸಾಧನೆ ಕಲಿಯೋಣವೆಂದು ಸ್ವಾಮೀಜಿ ಅಲ್ಲೇ ಕೆಲವು ದಿನ ಉಳಿದರು. ಬಾಬಾ ಕೃಪೆ ಮಾಡಬಹುದು ಎಂದು. ಪರಿಸ್ಥಿತಿ ಹೇಗೆ ಮೂಡಿಬಂತು ಎಂದರೆ, ಸೋದರ ಸನ್ಯಾಸಿಯಾದ ಸ್ವಾಮಿ ಅಭೇದಾನಂದರು ಮಲೇರಿಯಾ ರೋಗಕ್ಕೆ ತುತ್ತಾಗಿದ್ದರು. ಕಾರಣಾಂತರದಿಂದ ಬಾಬಾ ಅವರನ್ನು ಬೀಳ್ಕೊಡಬೇಕಾಯಿತು. ತಮ್ಮ ಶರೀರ ಬಲಪಡಿಸಲು, ಸಾಧನೆ ಕಲಿಯಲು ಹಾಗೂ ಬಾಬಾ ಅವರಿಂದ ದೀಕ್ಷೆ ಪಡೆಯಬೇಕು ಎಂದಿದ್ದ ಸ್ವಾಮೀಜಿಗೆ ಪರಮಹಂಸರು ಕಾಣಿಸಿಕೊಂಡು ಏನೂ ಮಾತನಾಡದೆ ನೋವಿನಿಂದ ಸ್ವಾಮೀಜಿ ಕಡೆ ನೋಡುತ್ತಿದ್ದರು. ಈ ರೀತಿ 3 ಅಥವಾ 4 ಸರಿ ಆಯಿತು. ನಂತರ ಸ್ವಾಮೀಜಿಗೆ ಅರ್ಥವಾಯಿತು, ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು. ತನ್ನನ್ನ ತಾನೇ ಸಂಪೂರ್ಣವಾಗಿ ಶ್ರೀರಾಮಕೃಷ್ಣರಲ್ಲಿ ಅರ್ಪಿಸಿಕೊಂಡ ಮೇಲೆ ಮತ್ತೊಬ್ಬ ಗುರುವಿನ ಆಶ್ರಯ ಪಡೆಯಲು ಹೋಗಿದ್ದೀನಲ್ಲ, ನಾನು ಎಂಥ ತಿಳಿಗೇಡಿ. ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡಿದ್ದರೂ ಅದೃಶ್ಯವಾಗಿ ತಮ್ಮ ಶಿಷ್ಯರ ಮೂಲಕ ಕಾರ್ಯವನ್ನು ಸಾಧಿಸುತ್ತಿದ್ದರು. ಸ್ವಾಮೀಜಿಗೆ ನಂತರ ಗೊತ್ತಾಯಿತು, ಶ್ರೀರಾಮಕೃಷ್ಣರು ಮಾಡದೇ ಇರುವಂತಹ ಸಾಧನೆ ಯಾವುದಿದೆ ಎಂದು. ಹಾಗೂ ಇನ್ನೊಬ್ಬ ಗುರುವನ್ನು ಸ್ವೀಕರಿಸಲು ಅವರಿಗೆ ಇಚ್ಛೆ ಇರಲಿಲ್ಲ ಎಂದು ಅರಿವಾಯಿತು. ಶ್ರೀರಾಮಕೃಷ್ಣರು ಅವರನ್ನು ಹೇಗೆ ಬೆಂಗಾವಲಾಗಿ ರಕ್ಷಿಸುತ್ತಿದ್ದಾರೆ ಎಂದು ಅವರಿಗೆ ಇನ್ನಷ್ಟು ಮನವರಿಕೆಯಾಗಿ ಹೇಳುತ್ತಾರೆ. ಶ್ರೀರಾಮಕೃಷ್ಣರು ತಮ್ಮ ಜೀವಿತಾವಧಿಯಲ್ಲಿ ನನ್ನ ಒಂದೇ ಒಂದು ಪ್ರಾರ್ಥನೆಯನ್ನು ನಿರಾಕರಿಸಲಿಲ್ಲ. ಅವರು ನನಗೆ ಕೊಟ್ಟಂತಹ ಆ ಪ್ರೀತಿ ನನಗೆ ನನ್ನ ತಂದೆ ತಾಯಿಂದಲೂ ಸಿಗಲಿಲ್ಲ. ಇದರಲ್ಲಿ ಅತಿಶಯೋಕ್ತಿ ಆಗಲಿ ಅಥವಾ ಕವಿತ್ವವಾಗಲೇ ಇಲ್ಲ. ಇದು ಪ್ರತಿಯೊಬ್ಬ ಶಿಷ್ಯನಿಗೂ ತಿಳಿದಿರುವ ಸತ್ಯ. ಸ್ವಾಮೀಜಿ ಹೇಳುತ್ತಾರೆ, ಕಠಿಣ ಸಂದರ್ಭದಲ್ಲಿ ಹಾಗೂ ಮನಸ್ಸು ಘೋರ ಪ್ರಲೋಭನೆಗೆ ಒಳಗಾದಾಗ ಗೊಳೋ ಎಂದು ಪರಮಹಂಸರನ್ನ ಪ್ರಾರ್ಥಿಸುತ್ತಿದ್ದರಂತೆ, ಓ ದೇವರೇ ಕಾಪಾಡು ಎಂದು. ಆಗ ಉತ್ತರ ಬರದೇ ಇದ್ದರೂ ಶ್ರೀರಾಮಕೃಷ್ಣರು ತಮ್ಮ ಅಂತರದೃಷ್ಟಿಯಿಂದ ಅರಿತು ನನ್ನ ಎಲ್ಲಾ ನೋವನ್ನು ವಾಸಿ ಮಾಡುತ್ತಿದ್ದರು. ಸ್ವಾಮೀಜಿ ಹಿಂಜರಿದರೂ ಶ್ರೀರಾಮಕೃಷ್ಣರು ಸ್ವಾಮೀಜಿಯನ್ನು ಅವರ ಕಡೆಗೆ ಆಕರ್ಷಿಸುತ್ತಿದ್ದರು. ಹಾಗೆಯೇ ಕೂಡ ರಕ್ಷಣೆ ಮಾಡುತ್ತಿದ್ದರು. ಸ್ವಾಮೀಜಿ ಹೇಳುತ್ತಾರೆ, ಶ್ರೀರಾಮಕೃಷ್ಣರನ್ನು ಅವತಾರ ಅಥವಾ ಏನು ಬೇಕಾದರೂ ಕರಿ, ಭಕ್ತರ ಅಂತರಂಗವನ್ನು ಅರಿತು ತಮ್ಮ ಇಷ್ಟಾರ್ಥವನ್ನು ಪೂರೈಸುತ್ತಿದ್ದರು. ಹೀಗೆಯೇ ಗುರುವಿನ ಕೃಪೆಯ ಬಗ್ಗೆ ಇದೊಂದು ಉದಾಹರಣೆ. ಗುರುವಿನ ಕೃಪೆ ಹೊಂದಿದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ವಿಶ್ವವಿಖ್ಯಾತ ಸ್ವಾಮಿ ವಿವೇಕಾನಂದರೇ ಸಾಕ್ಷಿ. ಪ್ರೀತಿಯ ಭಕ್ತಾದಿಗಳೇ, ಈ ವಿಚಾರ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಶ್ರೀರಾಮಕೃಷ್ಣರನ್ನು ಸ್ಮರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವಾಗಿ ನಿಮ್ಮ ಮುಂದೆ ಪ್ರಸ್ತಾಪಿಸಲು ಆಶಿಸುತ್ತೇನೆ. ಜೈ ಶ್ರೀರಾಮಕೃಷ್ಣ.